ಸೌತ್ ಕೆನರಾ ಫೋಟೋಗ್ರಾಫರ್ಸ್ ವಿವಿಧೋದ್ದೇಶ ಸಹಕಾರ ಸಂಘ ವತಿಯಿಂದ ಕುಟುಂಬ ಸಮ್ಮೇಳನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಬೋಳೂರ್ಬೆ ಬತ್ತಿರಿ ರೋಡ್ ಮಂಗಳೂರಿನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದಿನೇಶ್ ಗುಂಡೂರಾವ್ ಅಧ್ಯಕ್ಷತೆಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆಯನ್ನ ನೀಡಲಾಯಿತು. ದೀಪವನ್ನು ನಾವು ನೋಡುತ್ತಿದ್ದೇವೆ ಎನ್ನುವ ಕಾರಣಕ್ಕೆ ದೀಪಕ್ಕೆ ಮಹತ್ವವಲ್ಲ, ದೀಪದ ಬೆಳಕಿನಲ್ಲಿ ಜಗತ್ತನ್ನು ನಾವು ನೋಡುತ್ತಿದ್ದೇವೆ ಎನ್ನುವ ಕಾರಣಕ್ಕೆ ದೀಪಕ್ಕೆ ಮನೆ. ಬಳಿಕ ಸಂಘದ ಅಧ್ಯಕ್ಷರಾದ ಕೆ ವಾಸುದೇವ ರಾವ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಮ್ಮ ಮಂಗಳೂರು ವಲಯದ ಒಂದು ಛಾಯಾಗ್ರಾಹಕರ ಸದಸ್ಯರಾಗಿ ಇದ್ದವರು ಅಂದ್ರೆ ಅವರು ಹೇಳ್ತಾರೆ ನಾನು ಛಾಯಾಗ್ರಾಹಕ ಅಂತ. ಅವರು ಎಲ್ಲಿ ಭಾಷಣಕ್ಕೆ ಹೋದ್ರು ಕೂಡ ನಮ್ಮ ಛಾಯಾಗ್ರಾಹಕರ ಒಂದೇ ಒಂದು ಕಾರ್ಯಕ್ರಮ ಅವರು ತಪ್ಪಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಇಡೀ ಛಾಯಾಗ್ರಾಹಕರು ಅವರಿಗೆ ಬಹಳಷ್ಟು ಆತ್ಮೀಯರು. ಈಗ ಅಲ್ಲಿ ಒಳಗೆ ಬರುವಾಗ 4 ಜನ ಅವರೊಟ್ಟಿಗೆ ಯಾರು ಕ್ಲಾಸ್ಮೇಟ್ಸ್ ಅಂತೆ ಅವರದ್ದೊಂದು ಬೇರೆನೇ ಫೋಟೋ ತೆಗೆದುಕೊಂಡು ಬಂದರು. ಅಂತ ಒಬ್ಬ ಸಾಮಾನ್ಯ ಸರಳ ಮತ್ತು ಕ್ರಿಯಾಶೀಲ ಒಬ್ಬ MLA ಅಂತ ಹೇಳಿದ್ರೆ ನಮಗೆ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಇದರ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ರವರನ್ನು ಮತ್ತು MRG ಗ್ರೂಪ್ನ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರನ್ನ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಗಣ್ಯರು ಫೋಟೋಗ್ರಾಫರ್ಸ್ನ ಪರವಾಗಿ ಪ್ರಶಂಸನೀಯ ಮಾತುಗಳನ್ನು ಆಡಿದರು. ಯಾವುದೇ ಸಮಾರಂಭವನ್ನು ಮಾಡಬೇಕಾಗಿದ್ರೆ ಫೋಟೋಗ್ರಾಫರ್ಸ್ ಇಲ್ಲದೆ ಅದು ಆಗುವುದೇ ಇಲ್ಲ. ಅವರು ನಮ್ಮನೆ ಯಾವ ರೀತಿಯಲ್ಲಿ ಹುರಿದುಂಬಿಸ್ತಾರೆ ಹೇಳಿದರೆ ಆ ಒಂದು ಚಾಕಚಕ್ಯತೆ ಛಾಯಾಗ್ರಾಹಕತೆ ಅವರಲ್ಲಿ ಇದೆ. ನಾವು ನಮ್ಮ ಎಲ್ಲ ವಿವರಗಳು ಇಲ್ಲಿ ನಮ್ಮ ಮಾಧ್ಯಮದಲ್ಲಿ ಬರಬೇಕಾಗಿದ್ದರೆ ಇವರು ಫೋಟೋ ಸಮೇತ ಇಲ್ಲದಿದ್ದರೆ ಅದಕ್ಕೆ ಬೆಲೆ ಇರುವುದಿಲ್ಲ. ಯಾವುದು ಮಾಧ್ಯಮದಲ್ಲಿ ನಮ್ಮ ಎಲ್ಲರದ್ದು ವೇದಿಕೆಯಲ್ಲಿರೋರು ಎಲ್ಲರದ್ದು ಯಾವುದೇ ಒಂದು ಕಾರ್ಯಕ್ರಮ ಶುಭ ಕಾರ್ಯ ಇರ್ಬೋದು ಯಾವುದೇ ನಡೆದಾಗ ಅದು ಫೋಟೋಗ್ರಾಫರ್ಸ್ ಇಲ್ಲದೆ ಯಾವುದೇ ಕಾರ್ಯಕ್ರಮ ನಡೆಯುವುದಿಲ್ಲ. ಇವತ್ತು ನೀವು ನನ್ನನ್ನು ಸನ್ಮಾನಿಸಿದಿರಿ. ಹೆಚ್ಚಿನ ಫೋಟೋಗ್ರಾಫರ್ಸ್ ನನಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಆದರೆ ಇಂಥ ಒಂದು ಅಸೋಸಿಯೇಷನ್ ನಾನು ಹೇಳಿದಾಗೆ ಇಲ್ಲಿ ನನಗೆ ಭಾಗವಹಿಸಲಿಕ್ಕೆ ಇಲ್ಲಿ ಬಂದ ಮೇಲೆ ಬಹಳ ಖುಷಿ ಆಯಿತು, ನೋಡಿ ಬಹಳ ಸಂತೋಷ ಆಯಿತು. ಅದರಲ್ಲಿ ನೀವು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸಕ್ಕೆ ನನಗೆ ನೀವು ಸನ್ಮಾನವನ್ನು ಕೂಡ ಮಾಡಿದ್ದೀರಿ. ನಾನು ಬಹಳ ಸಂತೋಷದಿಂದ ಈ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ನನಗೆ ಫೋಟೋಗ್ರಾಫರ್ ಅಂತ ಹೇಳುವಾಗ ನನ್ನ ಬಾಲ್ಯದ ನೆನಪಾಗ್ತದೆ. ಬಾಲ್ಯದಲ್ಲಿ ನಾವು ಮದುವೆ ಮಂಟಪ ಹೋದಾಗ ಮದುಮಗನಿಗೆ ನೋಡೋದಕ್ಕಿಂತ ಮುಂಚೆ ಮದುಮಗ ನೋಡೋದಕ್ಕೆ ಮುಂಚೆ ಫೋಟೋಗ್ರಾಫರ್ ಇದ್ದಾರೆ ಅಂತ ನೋಡ್ತಾ ಇರೋದು ನಾವು ನೋಡಿದ್ದೇವೆ. ಅದೇ ಸಂಸ್ಕೃತಿ ಅಂದಿನಿಂದ ಇಂದಿನವರೆಗೂ ಬಂದಿದೆ. ಬಳಿಕ ಶಾಸಕರಾದ ವೇದವ್ಯಾಸ್ ಕಾಮತ್ ರವರು ಮಾತನಾಡಿ MN ರಾಜೇಂದ್ರ ಕುಮಾರ್ ಮತ್ತು ಪ್ರಕಾಶ್ ಶೆಟ್ಟಿಯವರ ಕೊಡುಗೆ ಇಲ್ಲದ ಕೆಲಸ ಕಾರ್ಯ ಅಥವಾ ಯಾವುದೇ ಕಾರ್ಯಕ್ರಮವೇ ಇಲ್ಲ. ಪ್ರತಿ ಕಾರ್ಯದಲ್ಲೂ ನಮ್ಮ ಹಿಂದೆ ನಿಂತಿರುವುದಕ್ಕೆ ಧನ್ಯವಾದವನ್ನ ಸಮರ್ಪಿಸಿದರು. ಕರಾವಳಿಯ ತುಳುನಾಡಿನ ಬಹಳ ಮಹತ್ವದ ಶಕ್ತಿ ಕೊಟ್ಟಂತ ವ್ಯಕ್ತಿಗಳ ಇಬ್ಬರು ಮಹನೀಯರ ವ್ಯಕ್ತಿಗಳಿಗೆ ಇವತ್ತು ಇಲ್ಲಿ ಸನ್ಮಾನ ಮಾಡಿದರು. ಕರಾವಳಿಯ ಈ ತುಳುನಾಡಿನಲ್ಲಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಇರ್ಬೋದು, ಪ್ರಕಾಶ್ ಅಣ್ಣ ಇರ್ಬೋದು. ನಮ್ಮ 2 ಜಿಲ್ಲೆಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅವರ ಸಹಕಾರ ಕೊಡುಗೆ ಇಲ್ಲದಂತ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲ ಅಂತೇಳಿ ನಾನು ಹೇಳ್ತೇನೆ. ನಾನು ಕಳೆದ 16 ವರ್ಷಗಳಿಂದ ಯಾವುದೇ ಕಾರ್ಯಕ್ರಮ ಮಾಡೋದಾದ್ರೂ ಕೂಡ ಆ ಇಬ್ಬರು ಗೌರವಾನ್ವಿತರು ನನ್ನ ಕಿರಿಯ ತಮ್ಮ ಅಂತ ಹೇಳುವಂಥ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನನಗೆ ಸಹಕಾರ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಸಾಮರ್ಥ್ಯ ಆರೋಗ್ಯ ಆಯುಷ್ಯವನ್ನು ಕೊಡಲಿ. ಈ ಸನ್ಮಾನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣವಾದಂಥ ಭಗವಂತ ಇನ್ನಷ್ಟು ಅವಕಾಶಗಳನ್ನು ಕೊಡಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ನಂತರ SSLC ಮತ್ತು PUCಯಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. 507 ಅಂಕಗಳೊಂದಿಗೆ 81%. भवन छत्रबी बी सार्थक शेणई
ಸನ್ ಆಫ್ ಗುರುಪ್ರಸಾದ್ ಶೆಣೈ. ನಮ್ಮ ಸಹಕಾರ ಸಂಘದ ಸಿಬ್ಬಂದಿಯನ್ನು ಗುರುತಿಸುವಿಕೆ. ರಾಜೇಶ್ ಅವರ ಕೊಡುಗೆ ಬಹಳಷ್ಟು ಇದೆ. ಅವರ ಒಂದು ಪ್ರಾಮಾಣಿಕತೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಉಡುಪಿ ಶಾಖೆಯ ನಂತರ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿಯವರು ಮಾತನಾಡಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮತ್ತು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರ ಸಹಕಾರ ಪ್ರೋತ್ಸಾಹದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಪ್ರತಿ ವರ್ಷ ಕೋಟಿಗಟ್ಟಲೆ ಹಣವನ್ನ ಹಾಕಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅವರ ವ್ಯಕ್ತಿತ್ವನ ನೋಡಿದ್ರೆ ಒಂದು ಸಿಂಪಲ್ ಪರ್ಸನ್ ಆಗಿದೆ. ಯಾವೊಬ್ಬ ವ್ಯಕ್ತಿ ಸಹ ಅವರನ್ನ ಸಂಪರ್ಕ ಮಾಡಬಹುದು. ಅವರ ಮುಖಸ್ತುತಿ ಮಾಡುವಂತ ಪ್ರಶ್ನೆ ಅಲ್ಲ. ಆದ್ರೆ ಯಾರೇ ಹೋದ್ರು ಸಹ, ಯಾವ ಸಮಯದಲ್ಲಿ ಹೋದ್ರು ಸಹ ಒಳ್ಳೆ ರೀತಿಯಿಂದ ಒಂದು ಕರೆದು ಕೂರಿಸಿ ಮಾತಾಡಿ ಅವ್ರಿಗೆ ಏನ್ ಸಮಸ್ಯೆ ಇದೆ ಅದನ್ನ ತನ್ನ ಕಡೆಯಿಂದ ಯಾವ ರೀತಿ ಸಹಾಯ ಮಾಡಬಹುದು ಅದನ್ನ ಮಾಡುವಂತ ಒಂದು ವ್ಯಕ್ತಿತ್ವ ಪ್ರಕಾಶ್ ಶೆಟ್ಟರು. ಆ ಇಬ್ಬರು ದಿಗ್ಗಜರನ್ನು ನೀವು ಸನ್ಮಾನ ಮಾಡಿದ್ರೆ ಖಂಡಿತ ನಿಮ್ಮ ಉದ್ದೇಶ ಒಳ್ಳೆಯ ಉದ್ದೇಶದಿಂದ ಮಾಡಿದ್ರಿ. ಈ ಸಂದರ್ಭದಲ್ಲಿ ಕೆ ವಾಸುದೇವರಾವ್, ಶ್ರೀ ಹರೀಶ್ ರಾವ್ಟಿ, ರಾಜೇಶ್ ಕೆ, ಅಶ್ವಿತಾ, ಅರುಂಧತಿ, ವಿಠ್ಠಲ್ ಚೌಟ ಎಂಬಿ, ದಾಮೋದರ್ ಆಚಾರ್ಯ, ದತ್ತಾತ್ರೇಯ ಕೆ, ರವಿಕುಮಾರ್, ಸುದರ್ಶನ್ ರಾವ್ ಎ, ಸ್ಟೀಫನ್ ಬಿ ಲೂಯಿಸ್, ಪಾವಂಜೆ ಮೋಹನ್ ರಾವ್ ಮತ್ತು ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.